ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದಯವಿಟ್ಟು ನಾನು ಮಾಡಿದ ತಪ್ಪನೆಲ್ಲ ಸಂಸ್ಬಿಟ್ಟು ನನ್ನನ್ನು ನಿಮ್ಮವಳಲ್ಲಿ ಒಬ್ಳನಾಗಿ ಮಾಡ್ಕತ್ತೀರಾ? ಈ ಅಮ್ಮವರು ಎಷ್ಟು ಒಳ್ಳೆಯವರು. ದುಡ್ಡು ಕಟ್ಟಿ ನನ್ನ ಮಗಳನ್ನು ಬಿಡಿಸಿದ್ದು ಅಲ್ಲದೆ ಸಾವಾಗಿರೋ ಮನೆಗೆ ಬಂದು ಸಾಂತ್ವನ ಹೇಳಿ ಕ್ಷಮಿಸಿ ಅಂತಲೂ ಕೇಳ್ಕೊತಿದ್ದಾರೆ. ರಾಜವ್ವ, ದಿಟ್ಟವಾಗ್ಲೂ ನೀನು ಈಟೊಂದು ಬದಲಾಗಿದೆಯೇ? ಅಯ್ಯೋ, ನನ್ನ ತಾಳಿ ಮೇಲೆ ಆಣೆ. ಅಯ್ಯೋ, ಆಯ್ತು ಬಿಡಿ. ನಿಮ್ಗೆ ಯಾರಿಗೂ ನನ್ನ ಮೇಲೆ ನಂಬಿಕೆ ಇಲ್ಲ ಅಂತಂದ್ರೆ ನಾನು ಈ ಊರಲ್ಲೇ ಇರಕ್ಕಿಲ್ಲ ಅನ್ನೋದು ಮತ್ತೆ ಬಂತಂತೆ. ಸುಮ್ಕಿರು ಡ್ಯಾಡಿ, ಮಮ್ಮಿ ಬದಲಾಗೈತೆ. ನಂಗೆ ಯಾಕೋ ಅನ್ಮಾನಕ್ಕಲ್ಲ. ಹಂಗೆಲ್ಲ ಮಾತಾಡಬೇಡ ಕಣ್ರಾಜವ್ವ. ಮನುಷ್ಯ ಅಂದ್ಮ್ಯಾಕೆ ತಪ್ಪು ಮಾಡೋದು ಸಹಜವೇ. ಆದರೆ ಅದನ್ನು ತಿದ್ಕೊಂಡು ಮುಂದೋಯ್ತೀವಲ್ಲ, ಅದನ್ನು ಆ ಶಿವನು ಮೆಚ್ತಾನೆ. ಅಂಥದ್ರಾಗೆ ನೀನು ನಾನು ಯಾವ ಲೆಕ್ಕ? ನಾನು ನಿನಗೆ ಏಟೆಲ್ಲ ಕಟ್ಟ ಕೊಟ್ಟಿವ್ನಿ ಪುಟ್ಟಕ್ಕ. ನಿನ್ನ ಮೆಸ್ ಹಾಳು ಮಾಡಿವ್ನಿ, ನಿನ್ನ ಮಕ್ಳಿಗೆ ತೊಂದರೆ ಕೊಟ್ಟಿವ್ನಿ. ಕಂಡಂಗೆ ಹೇಳಿ ನಿನ್ನ ತಾಳಿನೂ ಕೀಳ್ಸಕ್ ಹೊರಟಿದ್ದೆ. ಆದ್ರೂ ನೀನು ಅದು ಯಾವುದನ್ನು ಮನ್ಸಲ್ಲಿ ಇಟ್ಕೊಳ್ದೆ ಎಂತ ಮಾತು ಹೇಳ್ಬಿಟ್ಟೆ ಪುಟ್ಟಕ್ಕ. ಈಗ ನಿನ್ನ ದೊಡ್ಡ ಗುಣಕ್ಕೆಯ ಊರವರೆಲ್ಲ ನಿನ್ನ ಮೆಚ್ಕೊಳ್ಳೋದು. ನಾನು ಯಾತ್ರೆಯಿಂದ ಬರ್ಬೇಕಾರೇನೆ ನಿನ್ನ ಹತ್ರ ಸ್ನೇಹನ ಹತ್ರ ಕ್ಷಮೆ ಕೇಳಬೇಕು ಅಂದ್ಕೊಂಡೆ ಬಂದೆ. ಆದ್ರೆ ಇಲ್ಲಿ ನೋಡಿದ್ರೆ ನಮ್ಮ ಸ್ನೇಹ ಕ್ಷಮೆ ಕೇಳಬೇಕು ಅಂತ ಯಾಕೆ ಇಷ್ಟು ನೊಂದ್ಕೋತೀಯ? ಈಗಲೂ ಕಾಲ ಮಿಂಚಿಲ್ಲ. ಊರ್ ಜನಗಳನ್ನೆಲ್ಲ ಸೇರಿಸಿ ಎಲ್ಲರ ಮುಂದೆ ಕ್ಷಮೆ ಕೇಳು. ಸುಮ್ಕಿರಯ್ಯ. ಅದ್ರಲ್ಲೇನೈತೆ, ಕೇಳ್ತೀನಿ ಬಿಡು. ಮಮ್ಮಿ, ನೀನು ನಿಜವಾಗ್ಲೂ ಕ್ಷಮೆ ಕೇಳೋಷ್ಟು ಬದಲಾಗಿದ್ಯಾ? ಹಂಗಾದ್ರೆ ಯಾತ್ರೆಗೆ ಹೋದವರೆಲ್ಲ ಒಳ್ಳೆಯವ್ರಾಯ್ತಾರೆ ಅಂತ ಆಯ್ತು? ಹೂ ಕಣ್ಲ, ದೂರಕ್ಕೆ ಹೋದ್ಮ್ಯಾಕೆನೆ ಬುದ್ಧಿ ನಟ್ಗಾಯ್ತು. ಅದಕ್ಕೆ ಅಲ್ವೇ ನಾನು ಊರಿಗೆ ಬರ್ತಿದ್ದಂಗೆ ಪುಟ್ಟಕ್ಕನ ಮನೇಲಿರೋ ಗಂಗಾಧರಪ್ಪನ ಮಗಳು ಅವಳು ತೊಂದ್ರೆಲಿದ್ದಾಳೆ ಅಂತ ಗೊತ್ತಾಗ್ತಿದ್ದಂಗೆ ನಾನೇ ಹೋಗಿ ಬಿಡಿಸ್ಕೊಂಬಂದಿದ್ದು. ನಂಗೆ ಗೊತ್ತು ನಿನಗೆ ದುಡ್ಡು ಹೊಂದಿಸಿ ಬಿಡ್ಸೋಕ್ಕೆ ತಡ ಆಗ್ತದೆ, ಆದರೆ ನೀನು ಬಿಡಿಸ್ತೀಯ. ಇನ್ಮೇಲೆ ನಾನು ಬೇರೆ ಅಲ್ಲ, ನೀನು ಬೇರೆ ಅಲ್ಲ ಅಲ್ವಾ? ಅದಕ್ಕೆ ನಿನ್ನ ಪರವಾಗಿ ನಾನೇ ಕೆಲಸ ಮಾಡಿದೆ. ನಾನೇನಾದರೂ ತಪ್ಪು ಮಾಡಿದ್ನ ಪುಟ್ಟಕ್ಕ? ಇಲ್ಲ ಬಿಡವ್ವ, ಯಾರು ಬಿಡಿಸಿದ್ರೆ ಏನೋ, ಒಟ್ನಾಗೆ ಮಗ ಮನಗೆ ಬಂತಲ್ಲ, ಅಷ್ಟೇ ಸಾಕು. ಇನ್ಯಾಕೆ ನನ್ನ ಕಡೆಯಿಂದ ಯಾವ ತಪ್ಪು ಆಗಕ್ಕಿಲ್ಲ. ನಾವಿಬ್ರು ಇನ್ಯಾಕೆ ಸಂದ ಕಿರಣ ಪುಟ್ಟಕ್ಕ. ನಿಂಗೂ ಅಟ್ಟೆ ಕಣಯ್ಯ, ಸಂಸ್ಬಿಡು ನನ್ನನ್ನ. ನಿನಗೆ ಇನ್ಮೇಲೆ ಯಾವ ಮನೇಲಿ ಖುಷಿ ಇರ್ತದೋ ಆ ಮನೇಲೇ ಇರು. ನಾನು ಏನು ಬೈಯೋಕಿಲ್ಲ, ಆಯ್ತೇ? ನಿಮ್ಗೆ ಎಲ್ರೂ ಸಂತೋಷನೇ ನನ್ನ ಸಂತೋಷ. ಸರಿ ಪುಟ್ಟಕ್ಕ, ನಾನು ಬರ್ತೀನಿ. ರಾಜವ್ವ, ಊಟ ಮಾಡ್ಕೊ ಹೋಗು. ಅಯ್ಯೋ, ನಿಮ್ಮ ಎಲ್ರಕ್ಕಿಂತ ಕ್ಷಮೆ ಕೇಳಿನೇ ನನ್ನ ಹೊಟ್ಟೆ ತುಂಬೋಗದೆ. ಇನ್ನೊಂದ್ಕಿಂತ ಬರ್ತೀನಿ ಪುಟ್ಟಕ್ಕ. ಗಂಗಾಧರಣ್ಣ, ನಾನು ಹೋಗಿ ಬರ್ತೀನಿ.
ಗಂಗಣ್ಣ, ನಿಮ್ಗೆ ರಾಜವ್ವ ಎಲ್ಲಿ ಸಿಕ್ಕಿದ್ರು? ನಮ್ಗೊಂದು ಮಾತು ಹೇಳ್ಬಾರ್ದಿತ್ತ ನೀವು? ಈಗ ತಾನೇ ನಾನು ಅವ್ವವಾಗಿ ಲಾಯರ್ ಹತ್ರ ಮಾತಾಡ್ಕೊಂಡ್ ಬಂದ್ವಿ. ಏನ್ ಗಂಗಾಧರಣ, ಹೋಗಿ ಹೋಗಿ ರಾಜಿ ತಾವ್ ಸಹಾಯ ತಗೊಂಡಿದ್ರು. ಯಾಕೆ ಹಿಂಗೆ ಮಾಡಿದ್ರಿ? ಅಪ್ಪ, ನೀವು ಮನೇಲಿ ಯಾರಿಗೂ ಹೇಳ್ದೆ ಅವ್ರ ಹತ್ರ ಸಹಾಯ ಕೇಳಿದ್ರಾ? ಇಲ್ಲಮ್ಮ, ನಾನು ಯಾರ ಹತ್ರನೂ ಸಹಾಯ ಕೇಳ್ಕೊಂಡು ಹೋಗಲಿಲ್ಲ. ಅವರೇ ವಿಷಯ ತಿಳ್ಕೊಂಡು ನನ್ನ ಹತ್ರಕ್ಕೆ ಬಂದು ಸಹಾಯ ಮಾಡ್ತೀನಿ ಅಂತ ಹೇಳಿದ್ರು. ಗಂಗಾಧರಣ, ಅವ್ರಿಗೇನು ಗೊತ್ತಾಯ್ತು ಅಂತ ನೋಡಿ ಗಂಗಾಧರಣ, ಅವ್ರು ಸರಿಗಿಲ್ಲ. ಅವ್ರು ತಾವು ಯಾವುದೇ ವ್ಯವಹಾರ ಇಟ್ಕೋಬೇಡ. 20 ವರ್ಷ ಅವ್ರ ಜೊತೆ ಸಂಸಾರ ಮಾಡಿದ್ದೀನಿ. ಒಂದು ದಿನಾನು ನನ್ನ ನೆಟ್ಟಿಗೆ ನೆಮ್ಮದಿಯಾಗಿ ಬದುಕಕ್ಕಾಗಿಲ್ಲ. ಅವಳಿಂದ ಅದೇನು ತಗೊಂಡಿದ್ಯಾ, ಎಷ್ಟು ಕೊಡಬೇಕು ಅಂತ ಹೇಳು, ತೊಗೊಂಡಾಗ ಅವಳ ಮುಖದ ಮೇಲೆ ಬಿಸಾಕ್ಬಿಡ. ನಂಗೆ ಕೇಳಿದೆ ಅಣ್ಣ, ಅಮ್ಮವ್ರು ಬೇಡ ಅಂತ ಹೇಳ್ಬಿಟ್ರು. ನೋಡ, ಅಮ್ಮೋರೆ ಗಿಮ್ಮೋರೆ ಅಂತ ಅವಳನ್ನ ತಲೆ ಮೇಲೆ ಕುಡಿಸ್ಕೊಬೇಡ. ಸರಿಯಾದ ಸಮಯಕ್ಕೆ ಬಂದು ಸಹಾಯ ಮಾಡಿದ್ರಪ್ಪ, ಆ ಕೃತಜ್ಞತೆ ನನಗಿದೆ ಅಣ್ಣ. ಹಿಂಗೆ ಹೇಳಿದ್ರೆ ಅರ್ಥ ಹಾಕಿಲ್ಲ. ನೋಡು ನೀನು ಸುಮ್ಕಿರು. ಅವಯ್ಯ ಮಾಡಿದ್ದು ಸರಿಯಾಗಿ ಅದೇ. ನಾವು ದುಡ್ಡು ಹಂಚೋದನ್ನ ತಡ ಮಾಡ್ದು. ಮಗಳನ್ನ ಬಿಡಿಸ್ಬೇಕು ಅನ್ನೋ ಅಂಬ್ಲ ತಂದೆ ಅದನ್ನು ಇರೋಕ್ಕಿಲ್ವೇ? ಬಿಡು ನೀನು. ಬರೀ ಬಾಯಿ ಮಾತಿಗೆ ಸಹಾಯ ಮಾಡ್ತೀನಿ ಅಂದವ್ರು ನೀವುಗಳು. ರಾಜಿ ಅಮ್ಮವರು ನಿಜವಾಗ್ಲೂ ಸಹಾಯ ಮಾಡಿದ್ದಾರೆ. ಆದರೆ ನೀವೆಲ್ಲ ನನ್ನ ಅವ್ರ ಹತ್ರ ಯಾಕೆ ಕೈ ಚಾಚಿದೆ ಅಂತ ಕೇಳ್ತಾ ಇದ್ದೀರ. ನಂಗೆ ನಿಮ್ಮಗಳಿಗಿಂತ ಅವರೇ ದೊಡ್ಡವರಾಗಿ ಕಾಣಿಸ್ತಿದ್ದಾರೆ. ಅವ್ರು ನನಗೆ ಸರಿಯಾದ ಸಮಯಕ್ಕೆ ಸಿಕ್ಕಿದ್ದಾರೆ. ಯಾರ ಹತ್ರ ಹೋಗಿ ಸಹಾಯ ಕೇಳಪ್ಪ ದೇವ್ರೆ? ನನ್ನ ಮಗಳನ್ನ ಯಾರು ಬಿಡಿಸ್ತಾರೆ? ಗಂಗಾಧರಣ, ನಮಸ್ಕಾರ. ಮಗಳನ್ನ ಹೆಂಗ್ ಬಿಡ್ಸೋದು ಅಂತ ಯೋಚನೆ ಮಾಡ್ತಿದ್ಯೇ? ನೀವು ಗೊತ್ತಾಗ್ಲಿಲ್ಲ ಯಾರು ಅಂತ? ಓ, ನಾನು ಯಾರಂತ ಗೊತ್ತಿಲ್ವೇ? ನೋಡಿ ಲಾಯರ್ ಸಾಹೇಬ್ರೆ, ಎಂತ ಕಾಲ ಬಂತು ಅಂತ. ಈ ದೇವಿಪುರದಾಗೆ ನಾನು ಗೊತ್ತಿಲ್ಲ ಅನ್ನೋ ಮನ್ಸನೇ ಇಲ್ಲ. ಹೋಗ್ಲಿ ಬಿಡು, ನೀನ್ ದೇವಿಪುರಕ್ಕೆ ಹೊಸ್ಬಾ ಅಲ್ವೇ? ನನ್ನ ಹೆಸರು ರಾಜೇಶ್ವರಿ ಅಂತ. ಈಗಾಗಲೇ ಆ ಪುಟ್ಟಕ್ಕನ ಮನೆಯವರು ನನ್ನ ಬಗ್ಗೆ ನಿನ್ನ ಹತ್ರ ಕೆಟ್ಟದಾಗಿ ಹೇಳಿರ್ಬೇಕಲ್ವೇ? ನಾನು ಅವ್ರ ದುಶ್ಮನ್ನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.